ಪ್ರಕೃತಿ ನಮ್ಮ ಅವಶ್ಯಗಳನ್ನು ಪೂರೈಸಬಲ್ಲದೆ ಹೊತ್ತು ನಮ್ಮ ದುರಾಸೆಗಳನ್ನೆಲ್ಲ ಪ್ರಕೃತಿ ನಮ್ಮ ಅವಶ್ಯಕತೆಗಳನ್ನು ಪೂರೈಸ್ತದೆ. ಆದರೆ ನಮ್ಮ ದುರಾಸೆಗಳಿದ್ದಾವಲ್ಲ, ಆ ದುರಾಸೆಗಳನ್ನೆಲ್ಲ ಪೂರೈಸಲ್ಲ. ಇದನ್ನ ಮಹಾತ್ಮ ಗಾಂಧೀಜಿಯವರು ಹೇಳಿರ್ತಕ್ಕಂಥ ಮಾತು. ಸೊ ನಮ್ಮ ದುರಾಸೆಗಳಿಂದ ಕಾಡು ನಶಿಸಿ ಹೋಗ್ತಾ ಇದೆ. ಕಾಡು ಕನಿಷ್ಠ ಪಕ್ಷ ಪ್ರಕೃತಿನಲ್ಲಿ 30% ಕಾಡಿದೆ. ಮತ್ತು ಯಾವಾಗಲೂ ಕೂಡ ಗಾಳಿ, ನೀರು, ಭೂಮಿ, ಆಕಾಶ ಇವುಗಳೆಲ್ಲ ಸ್ವಚ್ಛವಾಗಿದ್ದರೆ ಗಿಡಮರಗಳೆಲ್ಲ ಚೆನ್ನಾಗಿ ಬೆಳೆದಿದ್ರೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಪ್ರಕೃತಿಯನ್ನ ಪ್ರೀತಿಸಬೇಕು, ಗೌರವಿಸಬೇಕು, ಅದನ್ನು ಸಂರಕ್ಷಣೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಜನಸಂಖ್ಯೆ ಬೆಳೆದಂತಿಲ್ಲ, ಕಾಡು ಕೂಡ ಬೆಳೆಯಬೇಕು. ಪ್ರಕೃತಿನಲ್ಲಿ ಸಮತೋಲನ ಇರಬೇಕು. ಈ ವರ್ಷ ಬಹಳ ಶಾಖ ಆಗೋದಿದೆ. ನಾನು ಬೆಂಗಳೂರಿಗೆ ಹೋಗಿದೆ ಇತ್ತೀಚೆಗೆ, ಡೆಲ್ಲಿಗೆ ಹೋಗಿದೆ ಇತ್ತೀಚೆಗೆ. ಅದೇ ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಹೋಗಿದ್ದಾಗ ಕೆಲವು ಕಡೆ ಡೆಲ್ಲಿನಲ್ಲಿ 50 ಡಿಗ್ರಿ ಫೆರನ್ಹೈಟ್ಗಿಂತ ಜಾಸ್ತಿ ಆಗೋದಿತ್ತು. ಬಹಳ ಜನ ಉಷ್ಣಾಂಶದಿಂದ ಸತ್ತೋಗಿರ್ತಕ್ಕಂಥದ್ದು ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಯಾಕೆ ಹಿಂಗಾಗ್ತಾ ಇದೆ? ಒಂದು ಮಳೆಯ ತಾಪಮಾನ ಕಡಿಮೆ ಆಗಿದೆ, ಉಷ್ಣಾಂಶದ ತಾಪಮಾನ ಜಾಸ್ತಿ ಆಗಿದೆ. ಮಳೆ ಕಡಿಮೆ ಆಗಬೇಕಾದ್ರೆ ಮರಗಿಡಗಳು ಕಡಿಮೆ ಆಗಿದ್ದಾವೆ. ಅವೆಲ್ಲ ಆಗಿರೋದ್ರಿಂದ ಇವತ್ತು ಪ್ರಕೃತಿನಲ್ಲಿ ಅಸಮತೋಲನ ಬರಬಾರದು. ನಮ್ಮ ಇಡೀ ರಾಜ್ಯದಲ್ಲಿ ಹಸಿರುಪಡಿಸಲಿಕ್ಕೆ ನಾವೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಈ ಸಾರಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟಿರೋದು ಈಶ್ವರ್ ಬಂದಿರೋದು. ಬೀದರ್, ಗುಲ್ಬರ್ಗ ಭಾಗದಲ್ಲಿ ಫಾರೆಸ್ಟ್ ಕಡಿಮೆ. ಎಷ್ಟು ಪರ್ಸೆಂಟ್ ಇರೋದು? 5% ಮಾತ್ರ ಇದೆ. ಸೊ ಅದಕ್ಕೋಸ್ಕರ ನೀವು ಹೆಚ್ಚು ಮಾಡಿ ಅಂತೇಳಿ ಫಾರೆಸ್ಟನ್ನು, ಫಾರೆಸ್ಟ್ ಜವಾಬ್ದಾರಿಯನ್ನು ಈಶ್ವರ್ಗೆ ಕೊಟ್ಟಿರ್ತಕ್ಕಂಥದ್ದು. ಈಶ್ವರ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸ. ಇನ್ನೂ ಹೆಚ್ಚು ಆಸಕ್ತಿ ವಹಿಸ್ಬೋದು. ಜೊತೆಗೆ ಸಾರ್ವಜನಿಕರು ಕೂಡ ಸರ್ಕಾರದ ಜೊತೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಮಾಡಿದ್ರೆ ಹೆಚ್ಚು ಕಾಡನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ, ಹೆಚ್ಚು ಮಳೆ ಬರಲಿಕ್ಕೆ ಸಾಧ್ಯ ಆಗ್ತದೆ, ಹೆಚ್ಚು ಬೆಳೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಜನಸಂಖ್ಯೆಗೆ ನಾವು ಎಲ್ಲ ಅವಶ್ಯಕತೆಗಳನ್ನು ಪೂರೈಸತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ.